ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರನ ದೇವಾಲಯಕ್ಕೆ ಬರುವ ಭಕ್ತರನ್ನ ಪಾರ್ಕಿಂಗ್ ಹೆಸರಿನಲ್ಲಿ ಸುಲಿಗೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಪಾರ್ಕಿಂಗ್ ಶುಲ್ಕದಲ್ಲಿ ನಿಗದಿತ ದರಕ್ಕಿಂತಲೂ ಹೆಚ್ಚು ವಸೂಲಿ ಮಾಡುವ ಮೂಲಕ ಹಗಲು ದರೋಡೆ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ದಾಖಲೆ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದರೂ ದೇವಾಲಯ ಆಡಳಿತ ಮಂಡಳಿ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಸ್, ಲಾರಿ ಹಾಗೂ ಮಿನಿ ಬಸ್ಗೆ ₹50, ಕಾರ್ ಜೀಪ್ಗಳಿಗೆ ₹25, ಟೆಂಪೋಗಳಿಗೆ ₹35, ಬೈಕ್, ಸ್ಕೂಟರ್ಗಳಿಗೆ ₹5 ಎಂದು ನಾಮಫಲಕದಲ್ಲಿ ದರ ನಿಗದಿಪಡಿಸಲಾಗಿದೆ. ಆದರೆ ಟೆಂಡರ್ದಾರರು ಬಸ್ಗಳಿಗೆ ₹80 ಶುಲ್ಕ ವಸೂಲಿ ಮಾಡಿದ್ದಾರೆ. ಕಾರ್ ಜೀಪ್ಗಳಿಗೆ ₹30 ವಸೂಲಿ ಮಾಡಿದ್ದಾರೆ. ಇದಕ್ಕೆ ರಾಜಾರೋಷವಾಗಿ ರಸೀದಿಯನ್ನ ಸಹ ನೀಡಿದ್ದಾರೆ. ಪ್ರತಿದಿನ ಸಾವಿರಾರು ವಾಹನಗಳು ಪಾರ್ಕಿಂಗ್ನಲ್ಲಿ ನಿಲ್ಲುತ್ತವೆ. ವಾಹನ ಮಾಲೀಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದರೂ ಆಡಳಿತ ಮಂಡಳಿ ಗಪ್ಚುಪ್ ಆಗಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಮತ್ತೊಂದು ದುರಂತವೆಂದರೆ ರಸೀದಿಯಲ್ಲಿ ಪಾರ್ಕ್ ಅಟ್ ಯುವರ್ ಓನ್ ರಿಸ್ಕ್, ಲಾಸ್ಟ್ ಅಂಡ್ ಡ್ಯಾಮೇಜ್, ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಎಂದು ನಮೂದಿಸಲಾಗಿದೆ. ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡಿದರೂ ರಿಸ್ಕ್ ವಾಹನ ಮಾಲೀಕರದ್ದೇ ಎಂದು ಕಂಡೀಷನ್ ಸಹ ಹಾಸ್ಯಾಸ್ಪದವಾಗಿದೆ. ಕಳೆದು ಹೋದ್ರೆ ಅಥವಾ ಹಾನಿಯಾದರೂ ಅವರು ಜವಾಬ್ದಾರಿ ಅಲ್ಲವಂತೆ. ಹೀಗಿದ್ದಾಗ ಶುಲ್ಕ ವಸೂಲಿ ಯಾಕೆ ಎಂಬ ಪ್ರಶ್ನೆಗೆ ಆಡಳಿತ ಮಂಡಳಿ ಉತ್ತರಿಸಬೇಕಿದೆ. ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ಪಾವತಿಸಿದ್ರೂ ವಾಹನಕ್ಕೆ ಯಾವುದೇ ಭದ್ರತೆ ಇಲ್ಲವಂತೆ. ಇದ್ಯಾವ ನ್ಯಾಯ ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಕೂಡಲೇ ದೇವಾಲಯದ ಆಡಳಿತ ಮಂಡಳಿ ಮಧ್ಯ ಪ್ರವೇಶಿಸಿ ಸರಿಪಡಿಸದಿದ್ದಲ್ಲಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ತಾಲೂಕು ಆಡಳಿತವಾಗಲಿ ಅಥವಾ ಶಾಸಕ ದರ್ಶನ್ ಧ್ರುವನಾರಾಯಣ್ ಆಗಲಿ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಿದೆ. ಈ ನಮ್ಮ ನಂಜನಗೂಡಿನ ಶ್ರೀಕಂಠೇಶ್ವರ ನಂಜುಂಡೇಶ್ವರ ದೇವಸ್ಥಾನವು ಇಡೀ ದೇಶಾದ್ಯಂತ ಒಳ್ಳೆಯ ಧಾರ್ಮಿಕ ಕ್ಷೇತ್ರವಾಗಿ ಪ್ರಖ್ಯಾತಿ ಪಡೆದಿದ್ದು, ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರೋಂಥ ನಂಜುಂಡೇಶ್ವರನ ದೇವಸ್ಥಾನದ ಸಂಬಂಧಿಸಿದಂತೆ ಈ ಕಾರು ಸ್ಕೂಟರ್ ಪಾರ್ಕಿಂಗ್ ಇದೆಯಲ್ಲ, ಆ ಕಾರು ಸ್ಕೂಟರಿಂಗ್ ಪಾರ್ಕಿಂಗಲ್ಲಿ ಟೆಂಡರ್ದಾರರು ಏನು ಮಾಡಿದ್ದಾರೆ, ಸರ್ಕಾರದ ಆದೇಶ ನಿರ್ದೇಶನಗಳಂತೆ ಟೆಂಡರ್ ತಗೊಂಡಿರ್ತಾರೆ. ಆದರೆ ಟೆಂಡರ್ ತಗೊಂಡು ಅದಕ್ಕೆ ನಿರ್ದಿಷ್ಟವಾದ ನಿಗದಿತ ಶುಲ್ಕವನ್ನು ನಿಗದಿಪಡಿಸಿರ್ತಾರೆ. ಅಲ್ಲಿ ನಿಗದಿತ ಶುಲ್ಕಕ್ಕಿಂತ ಅತಿ ಹೆಚ್ಚು ಶುಲ್ಕವನ್ನು ಪಡೆದು ಬರುವಂಥ ಸಾವಿರಾರು ಭಕ್ತಾದಿಗಳಿಗೆ ದಿನನಿತ್ಯ ಹಗಲು ದರೋಡೆ ಮಾಡ್ತಾಯಿದ್ದಾರೆ. ಈ ದರೋಡೆ ಸಂಬಂಧಪಟ್ಟ ಇಲಾಖೆ, ಧಾರ್ಮಿಕ ಧರ್ಮದಾಯ ದತ್ತಿ ಇಲಾಖೆಯವ್ರಿಗೆ ಗೊತ್ತಿಲ್ವೋ ಅಥವಾ ಗೊತ್ತಿದ್ದು ಈ ಭಾಗದ ನಾಗರಿಕರು ಅಥವಾ ರಾಜಕಾರಣಿಗಳು, ಸ್ಥಳೀಯ ಶಾಸಕರು ದರ್ಶನ್ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೋ, ಅಥವಾ ಜನಪರ ಕಾಳಜಿ ಸರ್ಕಾರ, ಇದು ಶೋಷಿತರ ಪರ ಸರ್ಕಾರ ಅನ್ನೋಂಥ ಸಿದ್ದರಾಮಯ್ಯನವ್ರ ಸರ್ಕಾರ, ಇದೆಲ್ಲ ಗೊತ್ತಿದ್ದು ಈ ಪರ್ಸೆಂಟೇಜ್ ಮಾತಾಡ್ಕೊಂಡು ಒಳ ಒಪ್ಪಂದ ಮಾಡ್ಕೊಂಡು ಏನಾದ್ರು ಮಾಡ್ತಾಯಿದ್ದಾರೋ, ಈ ನಿಜವಾಗ್ಲೂ ಇದು ಅನುಮಾನ ಕೆಡೆ ಮಾಡಿಕೊಟ್ಟಿದೆ. ಆಮೇಲೆ ಈ ಲಾಸ್ಟು ಆ ಸ್ಲಿಪ್ಪಲ್ಲಿ ಏನು ಹಾಕಿರ್ತಾರೆ ಅಂದರೆ, ನಿಮ್ಮ ವಾಹನಗಳಿಗೆ ನೀವೇ ಜವಾಬ್ದಾರರು, ಮತ್ತು ನಿಮ್ಮ ವಾಹನಗಳಿಗೆ ಏನಾದರೂ ಡ್ಯಾಮೇಜ್ ಆದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂದಮೇಲೆ ನಾವು ಅವ್ರಿಗೆ ಶುಲ್ಕನ ಕೊಟ್ಬಿಟ್ಟು ರಸೀದಿ ತಗೊಂಡು ಅವರು ನಮ್ಮನ್ನು ಸೇಫ್ ಅಂಡ್ ಸೆಕ್ಯೂರಿಟಿ ಮಾಡ್ತಾರೆ, ಸೇಫ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ತಾನೇ ಪಾರ್ಕಿಂಗ್ ಇರೋದು. ಅದನ್ನು ಮೀರಿ ಅವರು ನಮ್ಮ ವಾಹನಗಳಿಗೆ ಅವರಿಂದ ಸೆಕ್ಯೂರಿಟಿ ಸೇಫ್ಟಿ ಆಗಲಿಲ್ಲ, ಡ್ಯಾಮೇಜ್ ಆದರೂ ನಾವು ಜವಾಬ್ದಾರಲ್ಲ, ಕಳ್ತನ ಆದರೂ ಏನೇ ಆದರೂ ನಾವು ಜವಾಬ್ದಾರಲ್ಲ ಅಂದರೆ ನಾವು ಶುಲ್ಕ ಯಾಕೆ ಅವ್ರಿಗೆ ಕೊಡಬೇಕು? ಆ ಪಾರ್ಕಿಂಗ್ ಶುಲ್ಕ ಯಾಕೆ ನಾವು ನಿಗದಿಪಡಿಸಿದ್ದೀರಾ? ನಾವು ಯಾಕೆ ಅವ್ರು ಶುಲ್ಕ ಕೊಟ್ಟು ಅವ್ರು ನೋಡ್ಕೊತಾರೆ ಅಂತ ಬಿಡಬೇಕು? ಇದು ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಮತ್ತು ಹಲವಾರು ದೇವರನ್ನ ಬಂದು ನಂಬ್ಕೊಂಡು ಬರೋಂಥ ಭಕ್ತಾದಿಗಳಿಗೆ ಮೋಸ ಮಾಡ್ತಿರೋದಲ್ವಾ. ನಂಜುಂಡನ ಸನ್ನಿಧಿಯಲ್ಲಿ ದೇವರು ಒಳ್ಳೇದು ಮಾಡ್ತಾನೆ ಅಂತಾರೆ. ಈ ದೇವಸ್ಥಾನದಲ್ಲೇ ಇಷ್ಟು ಸುತ್ತಮುತ್ತಲ ಆವರಣದಲ್ಲಿ ಇಷ್ಟು ದರೋಡೆ ಮಾಡಿದ್ರೆ, ಇಷ್ಟು ಮೋಸ ಮಾಡಿದ್ರೆ ಆ ನಂಜುಂಡೇಶ್ವರ ಏನು ಮಾಡ್ತಾ ಕೂತಿದ್ದಾನೆ ಅಂತ ನನಗಂತೂ ಗೊತ್ತಿಲ್ಲಪ್ಪ. ಈಗ ಎಷ್ಟು ತಗೋತಾ ಇದ್ದಾರೆ ಸರ್? ಈಗ ಪಾರ್ಕಿಂಗ್ಗೆ ಅಂದರೆ ಅಲ್ಲಿ ಅವರು ತಿದ್ದುಬಿಟ್ಟಿದ್ದಾರೆ ಬೋರ್ಡು. ಆಮೇಲೆ ಆಲ್ರೆಡಿ ಈಗ ಅಲ್ಲಿ ಬೋರ್ಡು ಕೂಡ ಇಲ್ಲ. ಆ ಬೋರ್ಡನ್ನು ಕಿತ್ತಾಕಿದ್ರು ಕೂಡ ಆವರಣದಲ್ಲಿ ಸಂಬಂಧಪಟ್ಟಂತಹ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ. ಆ ಆಫೀಸರ್ಸ್ಗಳು ಎಷ್ಟು ನೆಗ್ಲಿಜೆನ್ಸಿ, ತನ್ನ ವ್ಯಾಪ್ತಿಗೆ ಬರೋಂಥ ಆವರಣದಲ್ಲಿರೋ ಬೋರ್ಡ್ಗಳು ಅವರು ರಾತ್ರೋರಾತ್ರಿನೂ ಹಗಲು ಅಂತ ಕಿತ್ತಾಕಿದ್ದಾರೆ ಅಂದರೆ ಎಷ್ಟು ಬೇಜವಾಬ್ದಾರಿತನ, ನಿರ್ಲಕ್ಷ್ಯತೆ, ಉಡಾಪೆ. ಈ ನಂಜನಗೂಡಲ್ಲಿರೋಂಥ ಅಧಿಕಾರಿಗಳು ಯಾವ ಥರ ಕೆಲಸ ಮಾಡಿದ್ದಾರೆ? ಇವ್ರು ನಿಜವಾಗ್ಲೂ ಶಾಸನಬದ್ಧವಾಗಿ, ಸಂವಿಧಾನಾತ್ಮಕವಾಗಿ, ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೋ, ಅಥವಾ ಆಳುವ ಸರ್ಕಾರಗಳಿಗೆ ಪರ್ಸೆಂಟೇಜ್ನ ರವಾನೆ ಮಾಡ್ತಾಯಿದ್ದಾರೋ, ಅಥವಾ ರಾಜಕಾರಣಿಗಳು ಅಧಿಕಾರಿಗಳ ಮುಖಾಂತರ ಪರ್ಸೆಂಟೇಜ್ ಪಡ್ಕೊತಾ ಇದ್ದಾರೋ, ಜನಪ್ರತಿನಿಧಿಗಳೇನಾದ್ರು ಕಮಿಷನ್ ದಂಧೆ ಮಾಡ್ತಾಯಿದ್ದಾರೋ? ಸ್ಕೂಟ್ರಿಗೆ ಶುಲ್ಕನೇ ಇಲ್ಲ, ಫ್ರೀ, ಅದು ಉಚಿತ. ಆದರೆ ಝೀರೋ ಅಂತ ಇರೋದನ್ನ ಹೊಡೆದಾಕಿ ₹5 ಅಂತ ಬರೆದಿದ್ದಾರೆ. ಮತ್ತು ₹20 ಇರೋದನ್ನ ₹35 ಇರೋದನ್ನ ₹75 ಬರೆದಿದ್ದಾರೆ. 25 ಇರೋದನ್ನ 35 ಮಾಡಿದ್ದಾರೆ. ಈ ಥರ ಮೋಸ ಮಾಡಿ ಈ ಬೋರ್ಡನ್ನು ತಿದ್ದಿ ಹಾಕಿದ್ರು ಇದುವರೆಗೂ. ಈಗ ಬೋರ್ಡ್ನೇ ಕಿತ್ತಾಕ್ಬಿಟ್ಟಿದ್ದಾರೆ. ಆದರೂ ಕೂಡ ಈ ತಹಸೀಲ್ದಾರರು, ಈ ಎಕ್ಸಿಕ್ಯೂಟಿವ್ ಆಫೀಸರು, ಈ MLA ಯಾರು ಕೂಡ ಕೇಳ್ತಾ ಇಲ್ಲ. ನೋಡೋಕೆ ಮಾತ್ರ ಜನಪರ ಸರ್ಕಾರ, ಜನಪರ ಕಾಳಜಿಯುಳ್ಳ ಸರ್ಕಾರ, ಬಡವರ ಸರ್ಕಾರ,
ಅಂತ ಬಿಂಬಿಸ್ತಾ ಇದ್ದಾರೆ. ಇಂಥ ಭ್ರಷ್ಟಾಚಾರನ ಆದಷ್ಟು ಬೇಗ ನಂಜನಗೂಡು ಜನತೆಗೆ ಇಂಥ ಭ್ರಷ್ಟಾಚಾರ ಅಧಿಕಾರಿಗಳನ್ನ ಅಂತ್ಯ ಆಡಿ ಅವ್ರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮೊಕದ್ದಮೆನ ದಾಖಲು ಮಾಡೋದ್ರ ಮುಖಾಂತರ ಅವ್ರಿಗೆ ಕಾನೂನು ಮುಖಾಂತರ ತಕ್ಕ ಪಾಠ ಕಲಿಸಿ ನಮ್ಮ ನಂಜನಗೂಡಿನ ಸಾರ್ವಜನಿಕರುಗಳು ಮತ್ತು ಭಕ್ತಾದಿಗಳು ಸುಗಮವಾಗಿ ಅಲ್ಲಿ ಬಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದು ಸುಗಮವಾಗಿ ಪಾರ್ಕಿಂಗ್ ಮಾಡಿ ಆ ಪಾರ್ಕಿಂಗ್ ಅವರು ರಕ್ಷಣೆನೇ ಕೊಡಬೇಕು ಆ ಶುಲ್ಕ ತಗೊಳ್ಳೋದ್ರಿಂದ. ಹಾಗಾಗಿ ನಾನು ಸರ್ಕಾರವನ್ನು ಮತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಆಗ್ರಹಿಸ್ತಾ ಇದ್ದೀನಿ. ವರದಿ ಮೋಹನ್ ಹುಳ್ಳಳ್ಳಿ, ನಂಜನಗೂಡು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.